ಬಿಜೆಪಿಯಲ್ಲಿ ಬಣ ಬಡಿದಾಟ ಜೋರಾಗ್ತಾ ಇದ್ದಂತೆ ವಿಜಯೇಂದ್ರ ಶಕ್ತಿ ಪ್ರದರ್ಶನ ಸಮಾರಂಭಕ್ಕೆ ಆಪ್ತ ವಲಯ ಮುಂದಾಗಿದೆ. ಈ ಕುರಿತು ಇವತ್ತು ದಾವಣಗೆರೆಯಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ನೇತೃತ್ವದಲ್ಲಿ ಬಿಜೆಪಿ ನಾಯಕರು ಹಾಗೂ ವಿಜಯೇಂದ್ರ ಆಪ್ತ ಬಳಗ ಸಭೆ ನಡೆಸಲಿಕ್ಕಿದ್ದಾರೆ. ಸಾಯಿ ಇಂಟರ್ನ್ಯಾಷನಲ್ ಹೋಟೆಲಲ್ಲಿ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಸಭೆ ಆಯೋಜನೆ ಮಾಡಿದ್ದು, ರಾಜ್ಯದೆಲ್ಲೆಡೆಯಿಂದ ಬಿಜೆಪಿ ಮಾಜಿ ಶಾಸಕರು ಪ್ರಮುಖರು ದಾವಣಗೆರೆಯತ್ತ ಆಗಮಿಸಲಿಕ್ಕಿದ್ದಾರೆ. ಸಭೆಯಲ್ಲಿ ಸಮಾವೇಶ ಕುರಿತು ನಾಯಕರು ಚರ್ಚೆಯನ್ನ ಮಾಡಲಿಕ್ಕಿದ್ದಾರೆ. ದಾವಣಗೆರೆಯಲ್ಲಿ ನಡೆಯಲಿರುವಂತಹ ಪೂರ್ವಭಾವಿ ಸಭೆಗೆ ರೇಣುಕಾಚಾರ್ಯ ತಂಡ ಸಜ್ಜಾಗಿದೆ. ಈ ಕುರಿತು ಮಾತನಾಡಿದ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ, ಬಿವೈ ವಿಜಯೇಂದ್ರ ಅವರಿಗೆ ಬಲವನ್ನ ಕೊಡೋದಕ್ಕೆ ಈ ಸಭೆ ಆಯೋಜನೆ ಮಾಡಲಾಗಿದೆ. ಈಗಾಗಲೇ 6 ಸಭೆ ನಡೆಸಿದ್ದೇವೆ. ಇವತ್ತು 7ನೇ ಸಭೆ. 40ಕ್ಕೂ ಹೆಚ್ಚು ಜನ ಭಾಗಿಯಾಗ್ತೇವೆ. ಬಿಜೆಪಿ ಸದೃಢ ಆಗಬೇಕು. ಹೀಗಾಗಿ ಈ ಸಭೆ. ವಿಜಯೇಂದ್ರ ಅಧ್ಯಕ್ಷರಾಗಿ 1 ವರ್ಷ ಆಯಿತು. ಅವರ ನೇತೃತ್ವದಲ್ಲಿ 17 MP ಸೀಟ್ ಗೆದ್ದಿದ್ದೇವೆ. ಮುಂದೆ ಪಕ್ಷವನ್ನ ಬಲಪಡಿಸೋದಕ್ಕೆ ಈ ಸಭೆ ನಡೆಸಲಾಗ್ತಾ ಇದೆ ಅಂತ ಹೇಳಿದರು. ಮಾಜಿ ಶಾಸಕರು ಮಾತ್ರ ಸೇರ್ತಾ ಇದ್ದೀವಿ. ಮಾಜಿ ಶಾಸಕರು ಸಜ್ಜರು. ಮಾಜಿ MP ಯಾರನ್ನೂ ಕರೆದಿಲ್ಲ. ಕ್ಲಿಯರಾಗಿ ಹೇಳ್ತೀವಿ. ಯಾರ ವಿರುದ್ಧ ಅಲ್ಲ, ಬಲ ಪ್ರದರ್ಶನ ಅಲ್ಲ. ಪಕ್ಷದ ಸಂಘಟನೆ ರಾಜ್ಯದ ಅಧ್ಯಕ್ಷರಿಗೆ ನಾವೆಲ್ಲ ಒಟ್ಟಾಗಿ ಬಲವನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ಸೇರಿದ್ದೀವಿ ಅಷ್ಟೇ. ಇಲ್ಲೇನು ವಿಶೇಷತೆ ಇಲ್ಲ. ನಾವು ಮಾಜಿ ಶಾಸಕ. ಈ ರಾಜಕಾರಣಿಗಳದ್ದೆಲ್ಲ ಒಂದೇ ರಕ್ತ, ಎಲ್ಲರೂ ಭ್ರಷ್ಟರೇ, ಯಾರನ್ನು ನಂಬಬೇಡಿ, ನಿಮ್ಮನ್ನ ನೀವು ನಂಬಿ ಅಂತ ಕರವೇ ನಾರಾಯಣಗೌಡ ವಾಗ್ದಾಳಿ ನಡೆಸಿದ್ದಾರೆ. ಚನ್ನಪಟ್ಟಣ ನಗರದ ಶತಮಾನೋತ್ಸವ ಭವನದಲ್ಲಿ ಕಾರ್ಯಕ್ರಮದಲ್ಲಿ ಮಾತನಾಡುವಾಗ ರಾಜಕಾರಣಿಗಳ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಯಾವ ರಾಜಕಾರಣಿಯೂ ಜನತೆಯ ಬಗ್ಗೆ ಯೋಚನೆ ಮಾಡಲ್ಲ. ಎಲ್ಲ ಅವರವರ ಮನೆಯವರ ಬಗ್ಗೆ ಚಿಂತನೆ ಮಾಡ್ತಾರೆ. ಹಣ ಹೊಡೆಯೋ ಬಗ್ಗೆ ಮಾತ್ರ ಚಿಂತೆ ಮಾಡ್ತಾರೆ ಪಾಪಿಗಳು. ಈ ನಾಡು ನುಡಿಯ ಬಗ್ಗೆ ವಿಧಾನಸೌಧದಲ್ಲಿ ಮಾತನಾಡುವುದಿಲ್ಲ ಅಂತ ಕಿಡಿಕಾರಿದ್ದಾರೆ. ರಾಜಕಾರಣಿಗಳು ಬ್ಲಡ್ ಗ್ರೂಪ್ ಎಲ್ಲ ಒಂದೇ, ಬಡ್ಡಿ ಮಕ್ಕಳು ಎಲ್ಲರದ್ದು ಒಂದೇ ಬ್ಲಡ್ ಗ್ರೂಪ್. ನೀವೇನಾದ್ರು ಅವ್ರು ನಂಬ್ಕೊಂಡೇನಾದರೂ ನಮ್ಮ ಕ್ಷೇತ್ರ, ನಮ್ಮ ವ್ಯಕ್ತಿಗತವಾಗಿ ಏನಾದರೂ ಆಗತ್ತೆ ಅಂದರೆ ದೇವರನ್ನೇ ರಾಜ್ಯದಲ್ಲಿ ವಕ್ಫ್ ಕೋಲಾಹಲ ಜೋರಾಗಿದೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ವಿಜಯೇಂದ್ರ ಹೆಸರು ಪ್ರಸ್ತಾಪಿಸಿ ಪ್ರಧಾನಿ ಮೋದಿ ಬಳಿ ಸಿಬಿಐ ತನಿಖೆಗೆ ಆಗ್ರಹಿಸಿದ್ದಾರೆ. ವಕ್ಫ್ ಆಸ್ತಿ ಕಬಳಿಕೆಯ ಬಗ್ಗೆ ಮೌನವಾಗಿರೋದಕ್ಕೆ ವಿಜಯೇಂದ್ರ ತಮಗೆ 150 ಕೋಟಿ ರೂಪಾಯಿ ಆಮಿಷವೊಡ್ಡಿದ್ರು ಅಂತ ಅನ್ವರ್ ಮಾಣಿಪಾಡಿ ಪತ್ರವನ್ನ ಬರೆದಿರೋದು ಬಯಲಾಗಿದೆ. ಈ ಆರೋಪ ಗಂಭೀರವಾಗಿ ಸ್ವೀಕರಿಸಿ ತಕ್ಷಣ ಸಿಬಿಐ ತನಿಖೆಗೆ ಆದೇಶಿಸಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಆಗ್ರಹಿಸಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಚಳುವಳಿ ಮಾಡುವುದಾಗಿ ಕೇಂದ್ರ ಮಾಜಿ ಸಚಿವ ನಾರಾಯಣಸ್ವಾಮಿ ಕರೆ ನೀಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಬಂದ್ರೆ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಮಂಕುಬೂದಿ ಎರಚಿದ್ದಾರೆ. 1 ವರ್ಷ 7 ತಿಂಗಳಾದರೂ ಆ ಬಗ್ಗೆ ಚರ್ಚೆ ಆಗಲಿಲ್ಲ. ಕೇವಲ ಚುನಾವಣೆ ಮತಗಳಿಗಾಗಿ ಅಷ್ಟೇ ಆಯೋಗವನ್ನ ರಚನೆ ಮಾಡಿದ್ದಾರೆ. ಹೀಗಾಗಿ ಡಿಸೆಂಬರ್ 16ನೇ ತಾರೀಕು ಬೆಳಗಾವಿಯಲ್ಲಿ ಹಕ್ಕೊತ್ತಾಯ ಚಳುವಳಿ ಹಾಗೂ ಡಿಸೆಂಬರ್ 21ನೇ ತಾರೀಕು ಹುಬ್ಬಳ್ಳಿಯಲ್ಲಿ ತಮಟೆ ಚಳುವಳಿ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಸರ್ಕಾರ ಬಂದ ಮೊದಲನೇ ಕ್ಯಾಬಿನೆಟಲ್ಲೇ ಒಳ ಮೀಸಲಾತಿ ಜಾರಿ ತರ್ತೀವಿ ಅಂತೇಳಿ ಆಶ್ವಾಸನೆಯನ್ನು ಮಂಕುಬೂದಿಯನ್ನು ಎರಚಿ ಅಧಿಕಾರಕ್ಕೆ ಬಂದಂಥ ಮುಖ್ಯಮಂತ್ರಿಗಳು 1 ವರ್ಷ 7 ತಿಂಗಳು ಆ ಬಗ್ಗೆ ಚರ್ಚೆಯನ್ನು ಮಾಡಲಿಲ್ಲ. ಚುನಾವಣೆ ಕಾಲಘಟ್ಟದಲ್ಲಿ ಕೇವಲ ಚುನಾವಣೆಗಾಗಿ ಮತಕ್ಕಾಗಿ ಒಂದು ಆಯೋಗವನ್ನು ರಚನೆ ಮಾಡಿದ್ದಾರೆ. ಜಡ್ಜ್ಮೆಂಟ್ ಬಂದು ಆಗಸ್ಟ್ 1ರಲ್ಲಿ ಬಂತು. 3 ತಿಂಗಳು ಯಾವುದೇ ಆದೇಶ ಮಾಡಲಿಲ್ಲ. 125 ದಿನ ಆಗಿದೆ. ಇವತ್ತವರೆಗೂ ಆಯೋಗದ ಮುಖ್ಯಸ್ಥನ ನೇಮಕ ಆದ ನಂತರ ಅವರಿಗೆ ಕುರ್ಚಿ ಟೇಬಲನ್ನು ಕೊಟ್ಟಿಲ್ಲ. ಸರ್ಕಾರ ಬಂದ ಮೊದಲನೇ ಪಂಚಮಸಾಲಿ ಸಮುದಾಯದ ಮೇಲೆ ಲಾಠಿ ಚಾರ್ಜ್ ವಿಚಾರಕ್ಕೆ ದಾವಣಗೆರೆಯಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ಮೀಸಲಾತಿ ಹೋರಾಟದ ವೇಳೆ ಹೋರಾಟಗಾರರ ಮೇಲೆ ಹಾಗೂ ಮೃತ್ಯುಂಜಯ ಸ್ವಾಮೀಜಿಗಳ ಮೇಲೆ ಗೋಲಿಬಾರ್ ಮಾಡೋದಕ್ಕೆ ಸಂಚು ಮಾಡಿದ್ರು. ಅಷ್ಟೇ ಅಲ್ಲದೆ ಸ್ವಾಮೀಜಿ ಮುಗಿಸಿದ್ರೆ ಹೋರಾಟ ನಿಲ್ಲುತ್ತೆ ಅಂತ ಪೊಲೀಸರು ಜಯ ಮೃತ್ಯುಂಜಯ ಸ್ವಾಮೀಜಿಗಳನ್ನು ಮುಗಿಸೋದಕ್ಕೆ ಪ್ಲಾನ್ ಕೂಡ ಮಾಡಿದ್ರು. ಈ ಲಾಠಿ ಚಾರ್ಜ್ ಅನ್ನು ಎಲ್ಲ ಸಮುದಾಯದವರು ಮತ್ತು ಮಠಾಧೀಶರು ಖಂಡಿಸಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಂಚಮಶಾಲಿ ಸಮಾಜದ ಬಂಧುಗಳ ಮತ್ತು ಪರಮ ಪೂಜ್ಯ ಕೂಡಲ ಸಂಗಮ ಜಯ ಮೃತ್ಯುಂಜಯ ಸ್ವಾಮೀಜಿಗಳ ಮೇಲೆ ಸರ್ಕಾರ ಮಾನವೀಯತೆಯನ್ನು ಮರೆತು ಮೃಗಗಳಂತೆ ವರ್ತನೆ ಮಾಡಿ ಒಂದು ಕಡೆ ಪರಮ ಪೂಜ್ಯರನ್ನು ಬಂಧಿಸಿ
ಪರಮಪೂಜ್ಯನ ಬಂಧಿಸಿ ಪರಮಪೂಜ್ಯರಿಗೆ ಮಾಡಿದಂಥ ಅವಮಾನ ಜೊತೆಗೆ ಚೆನ್ನಮ್ಮನ ನಾಡಿನಲ್ಲಿ ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ನಾವೆಲ್ಲ ಕರಿತೀವಿ ಮತ್ತು ಅವರ ಹೋರಾಟವನ್ನು ನೆನಪಾಡ್ಕೊಳ್ತೀವಿ. ಚೆನ್ನಮ್ಮನ ವಂಶಸ್ಥರ ಮೇಲೆ ಲಾಠಿ ಪ್ರಹಾರವನ್ನು ನಾವೆಲ್ಲ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಪಂಚಮಶಾಲಿ ಸಮಾಜದ ಬಂಧುಗಳ ವಾಸ್ತವಿಕ ಹಾಗೂ ವಸ್ತುನಿಷ್ಠ ದತ್ತಾಂಶವಿಲ್ಲದೆ ಸರ್ಕಾರ ತರಾತುರಿಯಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸಬಾರದು ಅಂತ ಬಂಜಾರ ವಿದ್ಯಾರ್ಥಿ ಸಂಘಟನೆ ಆಗ್ರಹಿಸಿದೆ. ಶಿವಮೊಗ್ಗದಲ್ಲಿ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಗಿರೀಶ್ ಡಿಆರ್ ಮಾತನಾಡಿ, ಸರ್ಕಾರ ನಿಖರವಾದ ದತ್ತಾಂಶವನ್ನ ಪಡೆಯದೆ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಹೊರಟಿದೆ. ಇದು ಖಂಡನೀಯ. ಡಿಸೆಂಬರ್ 17ನೇ ತಾರೀಕು ಬೆಳಗಾವಿ ಸುವರ್ಣಸೌಧ ಚಲೋ ನಡೆಸಲಾಗುತ್ತೆ ಅಂತ ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಚಿತ್ರದುರ್ಗ ರೇಣುಕಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಸೇರಿದ ನಟ ದರ್ಶನ್ ಜಾಮೀನು ಪಡೆದು ಈಗ ಫುಲ್ ರಿಲೀಫ್ ಆಗಿದ್ದಾರೆ. ಸದ್ಯ ಬೆನ್ನು ನೋವು ಅಂತ ಕಳೆದ 6 ವಾರದಿಂದ ಬಿಜಿಎಸ್ ಆಸ್ಪತ್ರೆಯಲ್ಲಿ ದರ್ಶನ್ ಚಿಕಿತ್ಸೆ ಪಡಿತಾ ಇದ್ದಾರೆ. ಇದೀಗ ರೆಗ್ಯುಲರ್ ಬೇಲ್ ಸಿಕ್ಕ ಹಿನ್ನೆಲೆ ಇವತ್ತು ಅಥವಾ ನಾಳೆ ಮೆಡಿಕಲ್ ಟೆಸ್ಟ್ ರಿಪೋರ್ಟ್ ಬರಲಿದ್ದು ಆದಷ್ಟು ಬೇಗ ಡಿಸ್ಚಾರ್ಜ್ ಆಗ್ತಾರೆ ಎನ್ನಲಾಗ್ತಾ ಇದೆ. ಮನೆಗೆ ತೆರಳಿದ ಬಳಿಕ ಔಷಧಿ ಮತ್ತು ಫಿಸಿಯೋಥೆರಪಿ ಮೂಲಕವೇ ಚಿಕಿತ್ಸೆ ಪಡೆಯುವುದಕ್ಕೆ ದರ್ಶನ್ ತೀರ್ಮಾನ ಮಾಡಿದಾರಂತೆ. ಇತ್ತ ರೇಣುಕಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿಯಾಗಿರುವ ಪವಿತ್ರ ಗೌಡಗೆ ಬೇಲ್ ಸಿಕ್ಕಿದೆ. ಶುಕ್ರವಾರ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದ್ದು, ಕಳೆದ 6 ತಿಂಗಳಿಂದಲೂ ಪರಪ್ಪನ ಅಗ್ರಹಾರ ಜೈಲಲ್ಲಿರುವ ಪವಿತ್ರ ಗೌಡ ನಾಳೆ ರಿಲೀಸ್ ಆಗಲಿಕ್ಕಿದ್ದಾರೆ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ಲರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.